ಇಟ್ಟೆಲ್ಲನ ಮಾಡೋದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ ಈಗ ನೀವು ಪುರಾಣಕ್ಕಿಂತ ಬರುವಂತ ಪ್ರಸಂಗದೊಳಗೆ ನೀವು ಏನ್ ಮಾಡಿದ್ರಿ ಮನ್ಯಾಗ ಪುರಾಣಕ್ಕೆ ಬರಾಗ ನಾವು ಪುರಾಣಕ್ಕೆ ಬರಾಗ ಏನ್ ಮಾಡಿದಿವ್ರಿ ಸ್ವಚ್ಛ ಮುಖ ತಗೊಂಡೇವ ಸಾಬೂನು ಹಚ್ಕೊಂಡು ಯಾವಾಗಿಂದ ಮುಖ ತಕೊಂಡು ನಾವು ಹೋಗಿ ನಿಂದ್ರುವುದು ಎಲ್ಲಿ ನಿಂದಿರ್ತೀವ್ರಿ ಎಲ್ಲಿ ನಿಂದಿರ್ತೀರಿ ಯವ್ವ ಪೇರಂಡ್ಲಲ್ಲಿ ಹಚ್ಕೊಳಕ್ ಎಲ್ಲಿ ನಿಂದಿರ್ತೀರಿ ಕನ್ನಡಿ ಮುಂದೆ ನಿಂದಿರ್ತೀರಿ ಯಾವಾಗ ನಾವು ಹೋಗಿಂದ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನೋಡ್ಕೊಂಡಾಗ ನಾ ಹೆಂಗ್ ಕಾಣ್ತೀನಿ ಏನಿಲ್ಲ ಏನ್ರಿ ಅಂದ ಪೇರೆಂಟ್ಲವ್ಲಿ ಒಂದ್ ಕಡೆ ಹೆಚ್ಚಾಗ್ಯದೇನೋ ಪೌಡ್ರ್ ಒಂದ್ ಕಡೆ ಕಮ್ಮಿ ಆಗ್ಯದೇನೋ ಹಿಂಗೆಲ್ಲ ನೋಡ್ಕೋತಿರಲ್ಲ ನೀವು ಹೆಂಗ ಕಾಣ್ತೀರಿ ಹಂಗ ನಿಮ್ಮ ರೂಪ ಅದು ಯಾವತ್ತು ತೋರಿಸ್ತದ ತಗೊಂಡು ಕನ್ನಡಿ ತೋರಿಸ್ತದಲ್ಲ ಆದ್ರ ಬದುಕಿನ ಇತಿಹಾಸವನ್ನ ನೀವು ನೋಡಬೇಕಾಗಿತ್ತು ಅಂತಂದ್ರೆ ಪುರಾಣ ಅಂತಕ್ಕಂಥದ್ದು ಒಂದು ಕನ್ನಡಿ ಇದ್ದಂಗ ಏನ್ರಿ ಇದೊಂದು ಕನ್ನಡಿ ಇದ್ದಂಗ ಈ ಕನ್ನಡಿ ಒಳಗೆ ನಿಮ್ಗೆ ಏನು ಕಾಣ್ತದ ಪರಮಾತ್ಮ ಎಲ್ಲದಾನ ಪರಮಾತ್ಮ ಹೆಂಗದಾನ ಏನ್ರಿ ಪರಮಾತ್ಮ ಏನ್ ಮಾಡಕತ್ತೇನ ಗೊತ್ತಾಗತ್ತಿಲ್ರಿ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋದಕ್ಕಾಗಿ ಇದು ಪ್ರವಚನ ಯಾಕಂದ್ರೆ ನಮ್ಮ ಭಗವಂತ ಈ ಜನ್ಮ ತೆಗೆದ ಕೊಟ್ಟಿದೆ ಪರಮಾತ್ಮ ಏನ್ರಿ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಗಾಳಿ ಕೊಟ್ಟವ ಪರಮಾತ್ಮ ಇದು ಏನ್ ಜಗತ್ತಿನೊಳಗೆ ನಾವು ಏನ್ ಕಾಣಕತ್ತೀವಲ್ಲ ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ ತಿಳ್ಕೊಂಡಾಗ ಹಾಗಾದ್ರೆ ಆ ಪರಮಾತ್ಮ ಹೆಂಗದನ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಕ್ಕ ಪರಮಾತ್ಮ ಎಲ್ಲಿ ಅದಾನ ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ ಪರಮಾತ್ಮ ಎಲ್ಲಿ ಅದಾನ್ರಿ ಅಂತ ಕೂಡ ಮ್ಯಾಲ ಕೈ ಮಾಡಿ ತೋರಿಸ್ತಿರಿಲ್ಲ ಪರಮಾತ್ಮ ಮ್ಯಾಲಿಲ್ಲ ಪರಮಾತ್ಮದ ಕೆಳಗಿಲ್ಲ ಪರಮಾತ್ಮ ಎಲ್ಲಿ ಅದನ್ನ ತಗೊಂಡ ಕೇಳಿದ್ರ ಅದಕ್ಕಾಗಿ ನಂದು ಶರಣರಂದ ಹಾಡ್ತಾರಲ್ಲ ದಾಸರು ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ ಕ್ಷುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದ ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ ಪರಮಾತ್ಮ ಎಲ್ಲಿದನ್ರಿ ಪರಮಾತ್ಮ ಎಲ್ಲದನ್ನ ತಗೊಂಡು ಕೇಳಿದ್ರೆ ಹೇಳ್ತಾರೆ ದಾಸರು ಏನ್ರಿ ಅವ್ರು ಕೇಳ್ತಾರಲ್ಲ ಪ್ರಶ್ನೆ ಕೇಳ್ತಾರೆ ಎಲ್ಲಿ ಹಾನಪ್ಪ ಪರಮಾತ್ಮ ತಗೊಂಡು ಕೇಳಿದ್ರ ಯಾವ ತಿಳ್ಕೊಂಡಾನ ಯಾವ ಅರಿವಿನೊಳಗದಾನ ಅವನಲ್ಲೇ ಪರಮಾತ್ಮ ಅದಾನೆ ಹಿಂದೆ ಬಸವಣ್ಣಗೆ ಒಂದು ಆಸೆ ಆಯ್ತತ್ತ ಕಲ್ಪನೆ ಇರಲಿ ಮಗ ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತು ಏನ್ ಆಸೆ ಆಯ್ತು ಪ್ರಭುದೇವರಿಗೆ ಅಂದ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಆಸೆ ಆಯ್ತತ್ತ ಪ್ರಭುದೇವರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ಯಾವಾಗಿಂದ ಪ್ರಭುದೇವರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಆಸೆ ಆಗಿ ಮನೆಯಾಗಿಂದ ಹಡಪದ ಅಪ್ಪಣ್ಣವ್ರು ಇದ್ರು ಏನ್ರಿ ಹಡಪದ ಅಪ್ಪಣ್ಣವ್ರು ನಮ್ಗೆ ಗೊತ್ತಿರ್ಬೇಕು ಹಡಪದ ಅಪ್ಪಣ್ಣವರು ಅವ್ರು ಹೆಂಗಿದ್ರು ಹೊತ್ತುಕೊಂಡ ಕೇಳಿದ್ರೆ ಬಸವಣ್ಣನವರು ಬಲಗೈ ಬಂಟಾಗಿದ್ರು ಏನ್ ಕೇಳ್ಬೇಕಾದ್ರೂ ಕೂಡ ಬಸವಣ್ಣವ್ರಿಗೆ ಏನ್ರಿ ಬಸವಣ್ಣವ್ರು ಹಡಪದಪ್ಪಣ್ಣವ್ರಿಗೆ ಕೇಳ್ಬೇಕು ಒಂದು ಒಳ್ಳೇದು ಹೇಳ್ಬೇಕಾದ್ರೂ ಹಡಪದಪ್ಪಣ್ಣವ್ರಿಗೆ ಒಂದು ಕೆಟ್ಟದ್ದು ಹೇಳ್ಬೇಕಾದ್ರೂ ಹಡಪದಪ್ಪಣ್ಣವ್ರಿಗೆ ಇಡೀ ಅಂದ ಬಸವಣ್ಣನ ಮನಿತನದೊಳಗ ಯಾವ ಹಡಪದಪ್ಪಣ್ಣವರು ಬಸವಣ್ಣವರ ಏನ್ರಿ ಬಲಗೈ ಬಂಟಾಗಿದ್ರು ಅವರ ಆಪ್ತ ಕಾರ್ಯದರ್ಶಿ ಆಗಿದ್ರು ಯಾವಾಗ ನಂಗಿರುವಂತ ಪ್ರಸಂಗದೊಳಗೆ ಹಡಪದ ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಬಸವಣ್ಣವ್ರು ಯಪ್ಪ ಬಸವಣ್ಣವ್ರೆ ಯಾವ ಹಡಪದ ಅಪ್ಪಣ್ಣವ್ರೆ ಬರ್ರಿಪ್ಪ ಅಂದ್ರು ಏನು ಬಸವಣ್ಣ ಅಂದ್ರು ಏನಿಲ್ಲ ನಾವೊಂದು ವಸ್ತು ಕೊಡ್ತೀನಿ ಇದನ್ನ ಒಯ್ದಿಂದ ಪ್ರಭುದೇವರ ಕೈಯೊಳಗೆ ಅಂತ ಕೊಟ್ಟು ಆ ಪ್ರಭುದೇವರಿಂದ ಉತ್ತರ ತರಬೇಕು ಅಂದ್ರು ಏನ್ರಿ ನಾ ಏನೋ ಒಂದು ವಸ್ತು ಕೊಡ್ತೀನಿ ಅದನ್ನ ಒಯ್ದಿಂದ ಪ್ರಭುದೇವರ ಕೈಯೊಳಗೆ ಅಂತ ಕೊಟ್ಟು ಆ ಪ್ರಭುದೇವರ ಕಡೆಯಿಂದ ನನಗೆ ಉತ್ತರ ತಗೊಂಡು ಬರ್ಬೇಕ್ರಿಪ್ಪ ಅಂದ್ರು ಆಯ್ತು ಕೊಡು ಬಸವಣ್ಣ ತಿಳ್ಕೊಂಡಂದಾಗ ಅಲ್ಲೇ ಒಂದು ಎಲಿ ಬಿದ್ದಿತ್ತು ಒಂದು ವಿಳೆದೆಲೆ ಅಂತೀವಲ್ಲ ನಾವು ತಿನ್ನ ಎಲಿ ಏನ್ರಿ ಪಾನ್ ನೀವು ಪಾನ್ ಅಂತೀರಿ ನಾವು ಎಲಿ ಅಂತೀವಿ ಕನ್ನಡದ ಏನ್ರಿ ಎಲಿ ಬಿದ್ದಿತ್ತು ಒಂದು ಯಾವಾಗಿಂದ ಒಂದು ಎಲಿ ತಗೊಂಡ್ರು ಅದ್ರಾಗ ಒಂದಿಂದ ಇರ್ವಿ ಇಟ್ರು ಏನ್ರಿ ಒಂದು ಇರ್ವಿ ಯಾವಾಗಿಂದ ಅದ್ರಾಗ ಒಂದು ಇರ್ವಿ ಇಟ್ಟು ಅದನ್ನ ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು ಯಪ್ಪ ಇದನ್ನ ಒಯ್ದು ಪ್ರಭುದೇವ್ರ ಕೈಯಾಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತಗೊಂಡು ಬರ್ರಿಪ್ಪ ಅಂತ ಯಾವಾಗಿಂದ ಅದನ್ನ ಉತ್ತರ ತಗೊಂಡು ಬರ್ರಿ ಎತ್ತಿಕೊಂಡಂದಾಗ ಆಯ್ತು ಎತ್ತಿಕೊಂಡ ಹಡಪದ ಅಪ್ಪಣ್ಣವ್ರು ಅದನ್ನ ಕೈಯಾಗಿ ಹಿಡ್ಕೊಂಡು ಇಡೀ ಬಸವ ಕಲ್ಯಾಣ ಎಲ್ಲ ಹುಡುಕಿದ್ರು ಯಾರನ್ನ ಪ್ರಭುದೇವ್ರನ್ನ ಯಾವಾಗಿಂದ ಅಲ್ಲಮ್ಮ ಪ್ರಭುದೇವರನಿಂದ ಹುಡುಕಿದ್ರು ಹುಡುಕಿ ಅಂದ ಕೊನೆಗೆ ಒಂದು ಕಡೆಗಿಂದ ಪ್ರಭುದೇವರಿಂದ ಸಿಕ್ಕರು ಹಡಪದ ಅಪ್ಪಣ್ಣವ್ರಿಗೆ ತಿರುಗಿ ಬೇಸರಾಗಿತ್ತು ಪ್ರಭುದೇವ ನೀ ಇಲ್ಲಿ ಕೂತಿದ್ದಲ್ಲಪ್ಪ ತಕೊಂಡವ್ರು ಯಾಕ್ರಿಪ್ಪ ನನ್ಯಾಕೆ ಹುಡುಕ್ಲಕತ್ತೀರಿ ಇಲ್ಲ ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರೆ ಅದನ್ನ ಕೊಟ್ಟು ಅಂದ್ರೆ ನಿನ್ನ ಕಡೆಯಿಂದ ಉತ್ತರ ತರಬೇಕು ಹಿಂಗ ಏನ್ ಕೊಟ್ಟಾರ ಕೊಡ್ರಿಪ್ಪ ಏನ್ ಕೊಟ್ಟಾರ ಕೊಡ್ರಿ ಯಾವಾಗಿಂದ ಏನು ಕೊಟ್ಟಾರ ಕೊಡ್ರಿ ಎತ್ತಿಕೊಂಡಂದಾಗ ಅದನ್ನ ಬಸವಣ್ಣವ್ರು ಕೊಟ್ಟಿದ್ದನ್ನು ಒಯ್ದು ಹಡಪದ ಅಪ್ಪಣ್ಣವ್ರ ಕೈಯಾಗಿ ಅಂತ ಕೊಟ್ಟ ಯಾವಾಗಿಂದ ಪ್ರಭುದೇವ್ರ ಕೈ ಒಳಗಿಂದ ಕೊಟ್ರ ಅಪ್ಪಣ್ಣವರು ಕೊಟ್ಟ ಬಳಕ ಪ್ರಭುದೇವರಿಂದ ಅದ ಬಿಚ್ಚಿ ನೋಡಿದ್ರು ಏನ್ ಇದ್ದಿದ್ದಿಲ್ಲ ಅದ್ರಾಗ ಬರೇ ಒಂದು ಎಲಿ ಅದ್ರಾಗ ಒಂದು ಇರ್ವಿ ಇಟ್ಟಿದ್ರು ನೋಡಿ ಪ್ರಭುದೇವ್ರ ನಗಲಕತ್ರು ಯಾವಾಗಿಂದ ಪ್ರಭುದೇವರಿಂದ ನಗಲಕತ್ರು ಯಾಕ ಬಸವಣ್ಣ ಏನು ಪ್ರಶ್ನೆ ಕೇಳನಂತ ಅನ್ನೋದನ್ನ ಪ್ರಭುದೇವರಿಗೆ ತಿಳಿದಿತ್ತು
ಆದ್ರ ಅದೇ ಹಡಪದ ಅಪ್ಪಣ್ಣವ್ರಿಗೆ ತಿಳಿದಿದ್ದಿಲ್ಲ. ಯಾವಾಗಿಂದ ಪ್ರಭುದೇವರಿಂದ ಬಸವಣ್ಣ ಎಟ್ಟು ದಡ್ಡದನಲ್ಲ, ಬಸವಣ್ಣ ಎಟ್ಟು ಹುಚ್ಚದನಲ್ಲ ತಿಳ್ಕೊಂಡಂದು ಅಲ್ಲಂ ಪ್ರಭುದೇವರು ನಗಲಕತ್ತಿದ್ರು ನೋಡ್ರಿ. ಯಾಕಂದ್ರ ಜ್ಞಾನಿಗಳ ಮಾತ ಜ್ಞಾನಿಗೆ ತಿಳಿತು, ಕತ್ತಿ ಮಾತ ಕತ್ತಿಗೆ ತಿಳಿದಲ್ಲ. ಹಂಗ ಪ್ರಭುದೇವರಿಗಂದ ಬಸವಣ್ಣವ್ರು ಏನು ಪ್ರಶ್ನೆ ಕೇಳರತ್ತ ಅನ್ನೋದನ್ನ, ಯಾವ ಬಸವಣ್ಣವರು ಏನು ಪ್ರಶ್ನೆ ಕೇಳರತ್ತ ಅನ್ನೋದನ್ನ ಪ್ರಭುದೇವರು ತಿಳಿದಿತ್ತೆ ಹೊರತಾಗಿ ಬೇರೆದವ್ರಿಗೆ ಯಾರಿಗೆ ತಿಳಿದಿದ್ದಿಲ್ಲ. ನಗಲಕತ್ರು, ಪ್ರಭುದೇವ್ರು ವಿಚಾರ ಮಾಡ್ಲಕತ್ರು ಮನಸ್ಸಿನಾಗ. ಬಸವಣ್ಣ ಒಂದು ಎಲಿ ಒಂದು ಇರ್ವಿ ಕೊಟ್ಟ ಅಂತ ಪ್ರಶ್ನೆ ಕೇಳ್ಯಾನ. ಮತ್ತ ಹೆಂಗಂದ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡಬೇಕು, ಹೌದಲ್ರಿ? ಹೆಂಗ ಪ್ರಶ್ನೆ ಕೇಳ್ಯಾನ ಹಂಗ ಉತ್ತರ ಕೊಟ್ರೆ ತಿಳಿತದ. ಮತ್ತ ಅವ ಕೇಳತಕ್ಕಂಥ ಪ್ರಶ್ನೆನೇ ಬೇರೆ, ನಾವು ಹೇಳತಕ್ಕಂಥ ಉತ್ತರನೇ ಬೇರೆ ಎತ್ತುಕೊಂಡ್ರೆ ತಿಳಿಯಂಗಿಲ್ಲ. ಹೆಂಗ ಪ್ರಶ್ನೆ ಕೇಳಿರ್ತಲ್ಲ ಅವ ಹೆಂಗಂದ ಒಂದು ಎಲಿ ಒಂದು ಇರ್ವಿ ಕೊಟ್ಟು ಕಳಿಸ್ಯಾನ ತಿಳ್ಕೊಂಡಾಗ ನಾನು ಕೂಡ ಹಂಗೆ ಉತ್ತರ ಹೇಳ್ಬೇಕು. ಯಾಕಂದ್ರ ಯಾರು ಹೆಂಗ ಪ್ರಶ್ನೆ ಕೇಳಿರ್ತಾರೆ ಹಂಗೆ ಇಲ್ಲಿ ಪ್ರಭುದೇವ್ರನ್ನ ಕೂಡ ಅದನ್ನೇ ಹೇಳಕತ್ತಾರೆ ಏನ್ರಿ. ಪ್ರಭುದೇವರು ಏನ್ ವಿಚಾರ ಮಾಡಕತ್ತಾರ ಏನ್ರಿ, ಅವ್ ಹೆಂಗ ಪ್ರಶ್ನೆ ಕೇಳ್ತಾನಲ್ಲ ಹಂಗ ಉತ್ತರ ಕೊಡ್ಬೇಕು. ಬಸವಣ್ಣವ್ರಂದ ಯಾವ ರೀತಿಯಾಗಂದ ಪ್ರಶ್ನೆ ಕೇಳಾರಲ್ಲ, ಒಂದು ಎಲಿ ಒಂದು ಇರಿಬಿ ಅಂತಕ್ಕಂಥ ಕೊಟ್ಟು ಹೆಂಗಂದ ಪ್ರಶ್ನೆ ಕೇಳಾರಲ್ಲ ಹಂಗ ಉತ್ತರ ಕೊಡ್ಬೇಕಂತ ತಿಳ್ಕೊಂಡಂದು ಪ್ರಭುದೇವ್ರು ಏನ್ ಮಾಡಿದ್ರು ಏನ್ರಿ, ಅಲ್ಲಂ ಪ್ರಭುದೇವ್ರ ಮೈ ಮೇಗಂದ ಶಲ್ಯ ಹೊಚ್ಕೊಂಡಿದ್ರಲ್ಲ, ಆ ಹುಟ್ಟಿರ್ತಕ್ಕಂಥ ಶಲ್ಯನೆ ಒಂದು ಈಟಂದ ಅರ್ಬಿ ಹರ್ಕೊಂಡ್ರು, ಮೈ ಮೇಗಿಂದ ಒಂದು ಈಟ್ ಅರ್ಬಿ ಹರ್ಕೊಂಡ್ರು. ಯಾವಾಗಿಂದ ಒಂದು ಈಟಂದ ಅರ್ಬಿ ಹರ್ಕೊಂಡು ಆ ಕಡೆ ಈ ಕಡೆ ನೋಡೋದ್ರೊಳಗ ಏನ್ರಿ ಅಲ್ಲಿ ಒಂದು ಇದ್ಲಿ ಬಿದ್ದಿತ್ತು. ಇದ್ಲಿ ನೀವು ಕೋಳಸಿ ಅಂತೀರಿ ಏನ್ರಿ, ನಮ್ಮ ಕರ್ನಾಟಕದಾಗಿಂದ ಅದಕ್ಕೆ ಇದ್ಲಿ ತಗೊಂಡ ಕರೀತ. ಯಾವಾಗಿಂದ ಅಲ್ಲೊಂದು ಇದ್ಲಿ ಬಿದ್ದಿತ್ತು, ಆ ಇದ್ಲಿ ತಗೊಂಡ ಅರಿವಿ ಮ್ಯಾಗಂದ ಇಟ್ರು. ಅದೇನು ಬಸವಣ್ಣ ಎಲಿ ಒಳಗಂದ ಇರ್ವಿ ಕಳಿಸಿದ್ನಲ್ಲ ಅದನ್ನ ಮ್ಯಾಲ ಆ ಇರ್ವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈಯಾಗ ಕೊಟ್ಟ. ಯಾಕ ಬಸವಣ್ಣ ಹೆಂಗ ಪ್ರಶ್ನೆ ಕೇಳೋಣ ಹಂಗ ಉತ್ತರ ಕೊಡ್ಬೇಕು. ಯಾವಾಗ ಒಂದಿಟ್ಟು ಅರಿವಿ ಮ್ಯಾಗಂದ ಇದ್ಲಿ ಮ್ಯಾಗಂದ ಇರ್ವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈ ಕೊಟ್ರು. ಅಪ್ಪಣ್ಣವ್ರು ತಗೊಂಡು ಬಂದ್ರು. ಬರುತ್ತಾನ ಬಸವಣ್ಣವ್ರಿಗೆ ಹಂಬಲ, ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೋ ಏನೋ, ಪ್ರಭುದೇವ್ರು ಏನು ಹೇಳ್ತಾರೋ ಏನೋ ಕೇಳಬೇಕಂತಕ್ಕಂಥ ಹಂಬಲ. ನೋಡ್ರಿ ಇವತ್ತು ನಿಮ್ಮ ಇದು ಯಾವ್ದು ಬಣಜುಗಳದಾಗ ಇಷ್ಟೇ ಮಂದಿ ಇದ್ದೀರಿ ನೀವು ಏನ್ರಿ? ಬಣಜುಗಳದಾಗ ಇಷ್ಟೇ ಮಂದಿ ಇದ್ರೆ ಕೇಳಬೇಕು ಅನ್ನುವಂಥ ಹಂಬಲ ಇದ್ದವ್ರೆ ಇಲ್ಲಿ ಗುಡಿಗೆ ಬಂದಿರಿ, ಹೌದಿಲ್ಲ? ಅದನ್ನು ಕೂಡ ಇದು ಅಮೃತ ಇದ್ದಂಗ. ಯಾವಾಕಿನ ಹೋಗ್ಬೇಕಿ ಏನ್ರಿ, ಹೊಸದಾಗಿಂದ ಮದುವೆ ಮಾಡ್ಕೊಂಡು ಸಿಟಿಯನ್ನು ಹೆಣ್ಮಗಳಿಗೆ ತಂದು ಹಳ್ಳ್ಯಾಗ ಕೊಟ್ಟಿದ್ರು, ಬಣಜುಗಳಕ್ಕೆ ಕೊಟ್ಟಿದ್ರು. ಯಾವಾಗಿಂದ ಬಣಜುಗಳಕ್ಕೆಂದ ಕೊಟ್ಟಾರ, ಅತ್ತಿ ದಿನಾನು ಕೂಡ ಆಕಿನೇ ಹಾಲು ಹಿಂಡ್ಕೋತಿದ್ಲು, ಆಕಳ ಹಿಂಡ್ಕೋತಿದ್ಲು. ಈಕಿ ಸೊಸಿ ಏನಂದ್ಲು, ಅತ್ತಿ ದಿನ ನೀವೇ ಹಾಲು ಹಿಂಡ್ಕೋತೀರಿ, ಇವತ್ತು ನಾ ಹಿಂಡ್ಕೋತೀನಿ ಅನ್ನು. ಯಾವಾಗಿಂದ ಇವತ್ತು ನಾ ಹಿಂಡ್ಕೋತೀನಿ ರೀ ತಗೊಂಡಂದಾಗ ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾಕೆ ಕೆಲಸ ಬಿಡಿಸ್ತಾಳಲ್ಲ ಸೊಸಿ, ಯಾಕ್ರಿ ಕೆಲಸ ಮಾಡಕತ್ರ ಅತ್ತಿದೇರಿ ಖುಷಿ ಆಕೈತಿಲ್ಲ? ಖುಷಿ ಆಕದ. ಅತ್ತಿ ಕುಂದ್ರಿಸ್ಬೇಕು. ನಮ್ಮಲ್ಲಿ ಹೋಗ್ಬೇಕಿ ಏನ್ರಿ, ಪುರಾಣಕ್ಕೆ ಬಂದಾಳ, ಅತ್ತಿ ಜೋಡಿನೇ ಬಂದಾಳ. ಬರಾಗ ಹಂಗೆ ಬಂದಿಲ್ಲ, ಕುರ್ಚಿ ತಗೊಂಡು ಬಂದಾಳ. ಸಂಗಟ ಕುರ್ಚಿ ತಗೊಂಡು ಬಂದಾಳ. ಪಾಪ ಇದು ಮುದುಕಿಂದ ಒತ್ತಡ ಕೂತಲ್ಲಿ ಕುಂದ್ರಲ್ದು, ನಿಂತಲ್ಲಿ ನಿಂದ್ರಲ್ದು ಏನ್ರಿ. ಆಕಿ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಅಂದ್ ಸೀರಿ ಇದೇನಂತೀವಿ ಕುರ್ಚಿ ಏನ್ರಿ, ಒಯ್ದದ ಕುರ್ಚಿ ಹಾಕಿ. ನಾ ಅಂದೆ ಹತ್ತಿ ಮೇಲೆ ಇಟ್ಟು ಜೀವ, ಇವತ್ತಿನ ದಿನ ಮಂದಾಗ ಯಾರು ಇಟ್ಟು ಜೀವ ಇಲ್ಲ. ಆದ್ರೂ ಕೂಡ ಈಕಿ ನೋಡಿದ್ರೆ ಆಶ್ಚರ್ಯ ಆಗತ್ತ. ತಂಗಿ ನೀನು ನೋಡಿ ನನಗೆ ಗಾಬ್ರಿಗಿನ ಎಂದೆ. ಯಾಕ್ರಿ ಅಪ್ಪ ಅಂದ್ಲು. ಅಲ್ಲ ಏನು ಅತ್ತಿ ಮ್ಯಾಗ ಎಟ್ಟು ಪ್ರೀತಿ, ಅತ್ತಿ ಮ್ಯಾಗ ಎಟ್ಟು ಕಾಜಿ, ಅತ್ತಿ ಎಲ್ಲೆಲ್ಲಿ ಕುಂದಿರ್ತಾಳ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕತ್ತಿಯಲ್ಲ. ನಾ ಅಂದೆ. ಅವಾಗ ಅಕ್ಕಿ ಅಂದ್ಲು, ಅತ್ತಿ ಮ್ಯಾಗಿನ ಯಾರು ಕಾಜಿರಿ ಯಪ್ಪ, ಅದು ನನ್ನ ಸೀರೆ ಉಟ್ಕೊಂಡು ಬಂದದ. ಆಕಿ ನನ್ನ ಸೀರೆ ಉಟ್ಕೊಂಡು ಬಂದಾಳ. ಅಪ್ಪಿತಪ್ಪಿದ ಎಲ್ಲಾರು ಕೂತ ನನ್ನ ಸೀರೆ ಹೊಲಸು ಮಾಡ್ತದಲ್ಲ ಇದು. ಅದಕ್ಕೆ ತನ್ನ ಸೀರೆ ಕಾಜಿಗೆ ಹಾಕಿ ಕುರ್ಚಿ ತೊಗೊಂಡು ಬಂದಾಕಿ ಆಕಿ ಸೊಸಿ. ಇವತ್ತ ನಾಳೆ ಯಾರ ಅತ್ತಿ ಮ್ಯಾಗಿಂದ ಯಾರು ಪ್ರೀತಿ ಇದಾರೆ ಹೇಳ್ರಿ ನೋಡೋಣ ಏನ್ರಿ. ಪಾಪ ಈಕಿ ಕೆಲಸ ಮಾಡ್ತೀನಿ ಅಂದ್ಕೊಳ್ಳೋಣ, ಹಾಲು ಹಿಂಡ್ಕೋತೀನಿ ಅಂದ್ಕೊಳ್ಳೋಣ, ದೊಡ್ಡ ಖುಷಿ ಆಯ್ತು. ಯಾವಾಗಿಂದ ದೊಡ್ಡ ಖುಷಿ ಆಯ್ತು, ಅಯ್ಯ ತಂಗಿ ಯಾರು ಬಿಡತ್ತೀರವ ನೀನು ಹಿಂಡ್ಕೋತಿಕೊಂಡಂದು. ಈಗ ದಿನ ಹತ್ತಿ ಒಂದು ತಂಬಿಗೆ ನೀರು ಒಯ್ಯೋದು ನೋಡಿದ್ಲು. ಈಕಿನೂ ಅಂದ ಅಗದಿ ಹಿಂಗೆ ಸೀರೆ ತೊಗೊಂಡು ಹಿಂಗೆ ಇದಕ್ಕೆ ಸುತ್ಕೊಂಡು, ಯಾವಾಗಿಂದ ಕೈಯಾಗಿಂದ ತಂಬಿಗೆ ತಗೊಂಡು ತಂಬಿಗಾಗಿ ನೀರು ತಗೊಂಡು ಕೊಟ್ಟಿಗೆ ಬಂದು, ಅವೇನು ಆಕಳನ್ನ ಅಡಿಗೆ ಮನೆ ಕಟ್ಟಿರ್ತಾರ ನಾವು. ಯಾವಾಗ ಎಲ್ಲಿಗೆ ಬರ್ತಾಳ, ಆ ಕೊಟ್ಟಿಗೆ ಕಡೆಯಿಂದ ಬಂದು ನೋಡ್ತಾಳ ಏನ್ರಿ, ಬಂದು ನೋಡ್ತಾಳ ಆಕಳ ಸಗಣಿ ಇಟ್ಟಾದ, ಮೂತ್ರ ಹಾಕ್ಯಾದ, ಎಲ್ಲ ಕೊಟ್ಟಿಗೆ ತುಂಬ ಗಲೀಜಾದ. ಈಕಿ ನೋಡ್ತೆ ದೊಡ್ಡ ಶ್ರೀಮಂತರ ಮೇಲೆ ಕೊಳ ತುಂಬ ಬಂಗಾರ ಹಾಕೊಂಡಾಳ, ಕೈ ತುಂಬ ಬಂಗಾರ ಹಾಕೊಂಡಾಳ, ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ. ಇಟ್ಟೆಲ್ಲ ಉಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಆಕಿ ನೋಡ್ತಾಳ ಸಗಣಿ ಗಿಗಣಿ ನೋಡಿ
ಚೀ ಅಲ್ಲಕ್ಕಿ ಅದನ್ನೆಲ್ಲ ಸಗಣಿ ನೋಡಿ ಚೀ ಹಿಂತಲ್ಲಿ ಕುತ್ಕೊಂಡು ನಾ ಯಾಕೆ ಹಾಲು ಹಿಡ್ಕೊಳ್ಳಿ, ನಾ ಆಕಳು ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡ್ಕೋತೀನಿ ಅಂದ. ಏನ್ರಿ ಆಕಳು ಡುಬ್ಬದ ಮ್ಯಾಗಿಂದ ಕುತ್ಕೊಂಡು ಹಿಂಡ್ರ ಆಕಳು ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡ್ರ ಹಾಲು ಬರ್ತಾವನ್ರಿ? ಬಿದ್ದು ಬಾಯನ ಹಾಲು ಹೋಗ್ತಾವ. ಹಂಗ ಇದು ಪುರಾಣ ಪ್ರವಚನ ಅಂತಕ್ಕಂಥದ್ದು ಹೆಂಗದ ಹತ್ತುಕೊಂಡ ಕೇಳಿದ್ರ ಇದೊಂದು ಆಕಳ ಅಮೃತ ಇದ್ದಂಗ. ಇದನ್ನ ಎಲ್ಲಿ ಕುತ್ಕೊಂಡು ಕೇಳಬೇಕು ಏನ್ರಿ? ಬಂದು ದೇವಸ್ಥಾನಕ್ಕೆ ಬಂದು ಗುಡಿ ಇದ್ರಿಗಂದ ಕುತ್ಕೊಂಡು ನೀವೆಲ್ಲ ಪ್ರವಚನ ಕೇಳಿದಾಗ ಮಾತ್ರ ಇದು ಆಕಳ ಅಮೃತ ಅಂತಕ್ಕಂಥ ಕೊಡ್ತದೆ. ಹಂಗ ನಾ ಆಕಳ ಡುಬ್ಬದ ಮ್ಯಾಗ ಕುತ್ಕೊಂಡು ಕೇಳ್ತೀನಿ, ಅಲ್ಲೇ ಮನ್ಯಾಗಂದ ಗಾಡಿ ಮ್ಯಾಗ ಕುತ್ಕೊಂಡು ಕೇಳ್ತೀನಿ ಅಂತಂದ್ರ ಯಾಕ್ರಿ? ಇದು ಪ್ರವಚನ ಅನ್ಸಂಗಿಲ್ಲ. ಹಂಬಲ್ ಬೇಕಿದಕ್ಕ ಕೇಳಬೇಕು, ತಿಳ್ಕೋಬೇಕು ಅನ್ನುವಂತ ಹಂಬಲ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಇವತ್ತು ಇಟ್ಟು ಜನ ಬಂದಿರಿ ಎತ್ತುಕೊಂಡಾಗ ಕೇಳ್ಬೇಕಂತಕ್ಕಂಥ ಹಂಬಲ್ ಇದ್ದವರೇ ಬಂದಿರ ಹೊರತಾಗಿ ಹಂಬಲ್ ಇಲ್ಲಾರ್ದವರಿಂದ ಯಾರು ಕೂಡ ಬಂದಿಲ್ಲ. ಬಸವಣ್ಣಗ ಕೇಳಬೇಕಂತಕ್ಕಂಥ ಹಂಬಲ. ಪ್ರಭುದೇವರು ಏನು ಉತ್ತರ ಕೊಡ್ತಾರ, ಏನು ಹೇಳ್ತಾರ, ಏನು ಕೇಳಬೇಕು, ತಿಳ್ಕೋಬೇಕು. ಯಾವಾಗಿಂದ ಹಡಪದ ಅಪ್ಪಣ್ಣವರಿಂದ ಮನೆಗೆ ಬಂದ್ರು, ಮನೆಗೆ ಬಂದು ನೋಡಿ ಖುಷಿ ಅಂದ್ರೆ ಖುಷಿ ಆಯ್ತು ಬಸವಣ್ಣವ್ರಿಗೆ. ಏನ್ರಿಪ್ಪ ಮತ್ತೆ ಪ್ರಭುದೇವ್ರು ಭೇಟಿ ಆಗಿದ್ರಿ? ಭೇಟಿ ಆಗಿದ್ರು ಬಸವಣ್ಣ. ಮತ್ತೆ ಏನು ಉತ್ತರ ಕೊಟ್ರು ನನಗೆ ಗೊತ್ತಿಲ್ಲ. ಇಲ್ಲೊಂದು ಗಂಟು ಕೊಟ್ಟಾರ ನೋಡತ್ತಕೊಂಡು ಒಂದು 5 ಗಂಟು ಕೊಟ್ರು. ಯಾವಾಗಿಂದ ಗಂಟು ಕೊಟ್ರಲ್ಲ ಆ ಕಟ್ಟಿ ತಗಂದ ಗಂಟು ಅಂದ್ರೆ ಬಿಚ್ಚಿದ್ರು ಬಸವಣ್ಣವರು. ಅದನ್ನ ನೋಡಿ ಒಂದು ಸೌನು ಕುಣಿದಾಡ್ ನಗಲಕತ್ರು. ಬಸವಣ್ಣವರು ಕುಣಿದಾಡ್ ನಗಲಕತ್ರು. ಯಾಕ? ಪ್ರಭುದೇವರು ಏನು ಉತ್ತರ ಕೊಟ್ರ ಅನ್ನೋದು ಬಸವಣ್ಣಿಗೆ ಅಂತ ತಿಳಿದಿತ್ತು. ಹಡಪದ ಯಾವ ಬಸವಣ್ಣಿಗೆ ಏನು ಪ್ರಶ್ನೆ ಕೇಳೋಣ ಅನ್ನೋದು ಪ್ರಭುದೇವ್ರಿಗೆ ತಿಳಿದಿತ್ತು. ಪ್ರಭುದೇವ್ರು ಏನು ಉತ್ತರ ಕೊಟ್ರ ಅನ್ನೋದನ್ನ ಬಸವಣ್ಣಿಗೆ ಅಂತ ತಿಳಿದಿತ್ತು. ಅವಾಗಿಂದ ಬಸವಣ್ಣವ್ರು ಕುಣಿದಾಡ್ ನಗಲಕತ್ರು. ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನ್ರಿ? ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನಂತ ಸಿಟ್ಟು ಬತ್ತ ತಗೊಂಡ ಕೇಳಿದ್ರ, ಅಲ್ಲ ಏನ್ರಿ ಹಡಪದ ಅಪ್ಪಣ್ಣವ್ರು ಬಸವಣ್ಣವ್ರಿಗೆ ಅಂತಾರೆ, ಅಲ್ಲ ನೀ ಕೊಟ್ಟಿದ್ ನೋಡಿ ಪ್ರಭುದೇವ್ರ ನಗಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ ನೋಡಿ ನೀ ನಗಲಕತ್ತಿದಿ, ನಿಮ್ ಇಬ್ರು ನೋಡ್ಬೇಕು ನನ್ನ ಹುಚ್ಚುಗೊಟ್ಟಿನ ಮಾಡಿರಿ ನೀವು. ಹಡಪದ ಅಪ್ಪಣ್ಣವ್ರು ಜಗಳ ತೆಗೆದ್ರು ಬಸವಣ್ಣನ ಜೊತೆ ಒಳಗೆ, ನಿಮ್ಮಿಬ್ರು ನೋಡ್ಬೇಕು ನಮ್ಮನ್ನ ಹುಚ್ಚುಗೊಟ್ಟಿನ ಮಾಡಿರಿ. ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಕೊಟ್ರೆ ನೀ ಹೇಳಬೇಕಂತ್ಕೊಂಡು ಜಗಳ ತೆಗೆದ್ರು ಹಡಪದ ಅಪ್ಪಣ್ಣವ್ರು. ಅವಾಗಿಂದ ಬಸವಣ್ಣವ್ರು ನಕ್ಕೊಂತಂತಾರೆ, ಯಪ್ಪ ನಾನೇನು ದೊಡ್ಡ ಪ್ರಶ್ನೆ ಕೇಳಿಲ್ಲ, ನಾ ಏನು ಕೊಟ್ಟಿನಿ, ಒಂದು ಎಲಿ ಒಂದು ಇರುವಿ ಕೊಟ್ಟಿನೇ ಇಲ್ಲ. ಹಂಗಾದ್ರೆ ಇದು ಪ್ರಶ್ನೆ ಏನು ಒತ್ತು ಕೂಡ ಕೇಳಿದ್ರ ಎಲ್ಲಿರುವಿ ಈಟೆ ಪ್ರಶ್ನೆ. ಏನ್ರಿ? ಎಲ್ಲಿರುವಿ ಕುಟ ಆಹೆ. ಏನ್ರಿ? ಪ್ರಶ್ನೆ ಏನದ ಒಂದು ಕುಟ ಆಹೆ ಎಲ್ಲಿರುವಿ, ಎಲ್ಲಿ ಅದಿದೆ ಎತ್ತುಕೊಂಡ ಕೇಳಕ್ ಒಂದು ಎಲಿ ಒಂದು ಇರುವಿ ಕೊಟ್ಟಾರ. ಯಾವಾಗಿಂದ ಅದನ್ನ ನೋಡ್ರಿ ತಗಂದ ಯಾವ ಪ್ರಭುದೇವರನ್ನ ನಗಲಕ್ಕೆ ಎತ್ತಿದ್ರು. ಅವ್ರ ಎಷ್ಟು ಚಂದ ಉತ್ತರ ಕೊಡ್ತಾರ. ಬಸವಣ್ಣ ಏನ್ ಪ್ರಶ್ನೆ ಕೇಳ್ಯಾನ, ಎಲ್ಲಿರುವಿ ಎತ್ತುಕೊಂಡ ಉತ್ತರ ಕೊಟ್ರೆ, ಆದ್ರೆ ಪ್ರಭುದೇವ್ರು ಏನು ಉತ್ತರ ಕೊಟ್ಟಾರ, ಒಂದಿಟ್ಟು ಅರಿವಿ ಅದ್ರ ಮೇಲೆ ಇದ್ಲಿ ಮೇಗದ ಇರುವಿ ಇಟ್ಟು ಕಳಿಸ್ಯಾರಲ್ಲ. ಹಾಗಾದ್ರೆ ಪ್ರಭುದೇವ್ರು ಏನು ಉತ್ತರ ಕೊಟ್ಟಾರ ಎತ್ತುಕೊಂಡು ಕೇಳಿದ್ರ, ಬಸವಣ್ಣ ಎಲ್ಲಿರುವೆ ಎತ್ತುಕೊಂಡು ಕೇಳಿದ್ರ ಪ್ರಭುದೇವ್ರು ಇದರಿಂದ ಅರಿವು ಇದ್ದಲ್ಲಿ ಇರುವೆ. ನೋಡು, ಅರಿವಿ ಇದ್ಲಿ ಇರುವಿ ಕೊಟ್ಟು ಕಳಿಸ್ಯಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಎಲ್ಲಿ ಜ್ಞಾನದ ಅಲ್ಲಿ ಭಗವಂತ ಅದಾನ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮ ಅದಾನ. ಏನ್ರಿ? ಅದಕ್ಕಾಗಿ ನಂದ ಹೇಳದ್ನಲ್ಲ ಕಡ್ಗೊಳ ಮಡಿವಳಪ್ಪ ಏನಂತಾನ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನ. ಈ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ. ನೋಡ್ ಅವ್ರೆರಡು ಚಂದ ಹೇಳ್ತಾರೆ,